ಏನೇ ಹೇಳ್ತಿದ್ಯಾ? ರಾಮ್ ನಿನ್ನ ಕಿಡ್ನಾಪ್ ಮಾಡ್ಕೊಂಡು ಹೋಗಿ ತಾಳಿ ಕಟ್ಟಿದ್ರ? ಅಯ್ಯೋ ದೇವ್ರೆ, ಏನಮ್ಮ ಮಾತಾಡ್ತಿದ್ಯಾ ನೀನು? ರಾಮ್ ಪ್ರೇಮ ಹೇಳ್ತಿರೋದ್ ನಿಜನಾ? ಮಗಳೇ ಕಾವ್ಯ, ನೀನ್ ಬರೀ ನನ್ನ ಮಗಳಷ್ಟೇ ಅಲ್ಲಮ್ಮ, ನನ್ನ ಮಾನ ಕಾಪಾಡಿದ ಆ ಭಗವಂತ ನಿನಗೆ ಖಂಡಿತ ಒಳ್ಳೇದ್ ಮಾಡ್ತಾನಮ್ಮ. ಮಹೇಶ್ವರಿ ಬಾ. ನೀವಿಬ್ರು ಜೊತೆಯಾಗಿ ಅನ್ಯೋನ್ಯವಾಗಿ ಸದಾ ಕಾಲ ಹೀಗೆ ಇರಿ. ಒಳ್ಳೇದಾಗ್ಲಿ, ಚೆನ್ನಾಗಿರಿ. ಅಣ್ಣ, ತುಂಬಾ ಖುಷಿ ಆಯ್ತು ಕಣ. ಹ್ಯಾಪಿ ಮ್ಯಾರಿಡ್ ಲೈಫ್. ಈಗ ಗಂಡು ಹೆಣ್ಣಿಗೆ ಅರುಂಧತಿ ನಕ್ಷತ್ರ ತೋರಿಸೋ ಕಾರ್ಯಕ್ರಮ. ಅಣ್ಣ, ಮಾದೇವಂಗೂ ಕಾವ್ಯಂಗೂ ಮದ್ವೆ ಆಗೇ ಬಿಡ್ತಣ. ಏನ ಬೊಗಳ್ತಾ ಇದ್ಯಾ? ಹೌದಣ್ಣ, ಹುಡ್ಗಿ ಅವನ್ನ ಮದ್ವೆ ಆಗಕ್ಕೆ ಒಪ್ಕೊಂಡ್ಲು. ಮದ್ವೆ ಆಗಿ ಈಗ ಬೇರೆ ಶಾಸ್ತ್ರ ನಡೀತಿದೆ. ನೀನೋಗು. ಆ ಮಾದೇವನ್ ಮದ್ವೆ ನಿಲ್ಸಿ ಅವನ್ ತಂಗಿ ಪಂಚಮಿನ ನಿನ್ ಜೊತೆ ಮದ್ವೆ ಮಾಡ್ಸೋಣ ಅನ್ಕೊಂಡಿದ್ದೆ. ನೋಡಿದ್ರೆ ಆ ಮುದಿನಾರಾಯಣ ಎಲ್ಲ ಹಾಳು ಮಾಡ್ಬಿಟ್ಟ. ಹೌದು ಬಾವ, ಇದಕ್ಕೆಲ್ಲ ಅವನೇ ಕಾರಣ. ಆದ್ರೆ ಆ ಮಾದೇವನ್ ಮದ್ವೆ ಆಗಿರೋ ಹಾಗೆ ಆ ಪಂಚಮಿ ಮದ್ವೆ ಮಾತ್ರ ಆಗ್ಬಾರ್ದು. ನನ್ನ ಈ ಪರಿಸ್ಥಿತಿ ಕಾರಣ ಆಗಿರೋ ಅವಳನ್ನ ಮದ್ವೆ ಆಗೋದಾದ್ರೆ ಅದು ನನ್ ಜೊತೆಗೆ ಆಗಿರ್ಬೇಕು. ನೀನ್ ಚಿಂತೆ ಮಾಡ್ಬೇಡ ಗರುಡ. ಆ ಪಂಚಮಿನ ಬೇರೆ ಯಾರು ಮದ್ವೆ ಆಗ್ಬಾರ್ದು. ಆ ರೀತಿಯಾಗಿ ನಾನ್ ಮಾಡ್ತೇನೆ. ಅವಳನ್ನ ಎತ್ತಾಕೊಂಡ್ ಬಂದು ನಿನ್ ಜೊತೆ ನಾನ್ ಮದ್ವೆ ಮಾಡಿಸ್ತೇನೆ. ರಾಮ್, ನಾನು ಹೊರಡ್ತೇನೆ. ಸರಿ, ಬಾಯ್. ಆಂಟಿ, ಏನಮ್ಮ? ಹೇಗೂ ಇವರಿಬ್ರು ಮದ್ವೆ ಆಯ್ತು. ಇನ್ ನೆಕ್ಸ್ಟು ನಮ್ಮ ಮದ್ವೆ ವಿಷಯನ ನಿಮ್ ಮನೇಲಿ ಮಾತಾಡ್ಬೇಕು. ಖಂಡಿತ. ನೀನ್ ಇದ್ರ ಬಗ್ಗೆ ಯೋಚನೆ ಮಾಡ್ಬೇಡ, ಹೋಗ್ಬಿಟ್ಬಾ. ಸರಿ ಆಂಟಿ, ನಾನು ಹೊರಡ್ತೀನಿ. ಡ್ಯಾಡಿ ಕಾಯ್ತಾ ಇದ್ದಾರೆ. ಬಾಯ್ ರಾಮ್. ಹಲೋ. ಹಲೋ ಸರ್, ಒಂದು ಎಮರ್ಜೆನ್ಸಿ ಕೇಸ್ ಬಂದಿದೆ. ಈ ಕೇಸ್ ಮಾಡೋರು ಯಾರು ಇಲ್ಲ ಸರ್. ಏನಾಯ್ತು? ಪೇಷಂಟ್ ಕಂಡೀಷನ್ ತುಂಬಾ ಕ್ರಿಟಿಕಲ್ ಇದೆ. ಓಕೆ, ನಾನು ಇಮಿಡಿಯೇಟ್ ಹೊರಡ್ತೀನಿ. ವಿ ವಿಲ್ ಬಿ ವೇಟಿಂಗ್ ಫಾರ್ ಯು ಸರ್. ದೊಡ್ಡಮ್ಮ, ಏನಾಯ್ತು ರಾಮ್? ಹಾಸ್ಪಿಟಲ್ ಇಂದ ಎಮರ್ಜೆನ್ಸಿ ಕಾಲ್ ಬಂದಿದೆ. ನಾನು ಇಮಿಡಿಯೇಟ್ ಆಗಿ ಹೊರಡಬೇಕು. ನೀವೇನು ತಪ್ಪು ತಿಳ್ಕೊಬೇಡಿ. ಏಕಂದ, ನಾನು ಯಾಕೋ ತಪ್ಪು ತಿಳ್ಕೊಳ್ಳೆ? ಜೀವ ಉಳಿಸೋ ಕೆಲಸ ನಿಂದು, ನಿನಗದೇ ಮುಖ್ಯ. ಹೋಗ್ಬಾ. ಅಣ್ಣ, ಈವ್ನಿಂಗ್ ನಾನು ನಮ್ಮ ಮನೆಗೆ ಬಂದು ನೋಡ್ತೇನೆ. ಓಕೆ? ಸರಿ ಕಣ, ಹುಷಾರ್. ಬರ್ತೀನಿ ನಾನು. ಬಾಯ್. ಅಣ್ಣ, ಗಂಡು ಹೆಣ್ಣಿನ ಜೊತೆ ಎಲ್ರೂ ಒಂದು ಫೋಟೋ ತೆಗೆಸ್ಕೊಳ್ಳೋ ವ್ಯವಸ್ಥೆ ಮಾಡಿ. ಸರಿನಮ್ಮ.
ನೀನು ಏನು ಕೇಳಿದ್ಯೋ ಅದಕ್ಕಿಂತ ಜಾಸ್ತಿನೇ ಬರ್ತಿದ್ದೀನಿ. ತಗೋ, ಇದೇ ಲಾಸ್ಟ್ ಟೈಮ್. ಇನ್ಯಾವತ್ತೂ ಸ್ನೇಹನ್ ಲೈಫಲ್ಲಿ ನೀನು ಬರಬಾರ್ದು. ಸ್ನೇಹನ್ ಪಾಸ್ಟ್ ಬಗ್ಗೆ ರಾಮ್ ಹತ್ರ ಅಪ್ಪಿ ತಪ್ಪಿ ಒಂದು ಮಾತಾಡಬಾರ್ದು. ನೀನು ನಿನ್ನ ಮಾತಿನಂತೆ ನಡ್ಕೊಳ್ಳಿಲ್ಲ ಅಂದ್ರೆ ನಾನು ಯಾವ ಎಕ್ಸ್ಟ್ರೀಮ್ ಹೋಗಕ್ಕೂ ರೆಡಿ. ಐ ಥಿಂಕ್ ಯು ಗಾಟ್ ಇಟ್. ನಾನು ಯಾಕೆ ಸರ್ ಸ್ನೇಹ ಡಿಸ್ಟರ್ಬ್ ಮಾಡಲಿ? ಅವಳು ರಾಮ್ನ ಮದುವೆ ಆಗಿ ಖುಷಿಯಾಗಿರ್ಲಿ. ಹಾಗೆ ನಾನು ಖುಷಿಯಾಗಿರ್ಬೇಕಲ್ವಾ? ಅದಕ್ಕೆ ಇಲ್ಲಿಗೆ ಬಂದೆ. ನಿನಗೇನು ಬೇಕೋ ಅದು ಸಿಕ್ತಲ್ಲ, ಗೆಟ್ ಔಟ್. ಶಿವ್ ಸರ್, ನನ್ನ ಮಹಾದೇವನ್ ನಿಶ್ಚಿತಾರ್ಥ ಆಯ್ತು, ನಾಳೆ ಮದ್ವೆನೂ ಆಗುತ್ತೆ ಅಂತ ಅನ್ಕೊಂಡಿದ್ಯಾ? ನನ್ನ ಮಹಾದೇವನ್ ಮದ್ವೆ ಯಾವುದೇ ಕಾರಣಕ್ಕೂ ಆಗಲ್ಲ. ನಾಳೆ ನನ್ ಜೊತೆ ಹಸೆಮಣೆ ಏರೋದು, ನನ್ ಜೊತೆ ಮದ್ವೆ ಆಗೋದು ನೀನೇ. ನಾಳೆ ನನ್ ಕುತ್ತಿಗೆಗೆ ತಾಳಿ ಕಟ್ಟೋದು ನೀನೇ ಅಲ್ವಾ? ಕಡೆಗೂ ಪ್ರೇಮ ತಾನು ಹೇಳಿದ ತರನೇ ಮದ್ವೆ ನಿಲ್ಸ್ಬಿಟ್ಲು. ಆದ್ರೆ ಅವಳು ಕುತ್ತಿಗೆಗೆ ನಾನೇ ತಾಳಿ ಕಟ್ಟೋದು ಅಂತ ಯಾಕೆ ಹೇಳಿದ್ಲು? ಎಂತ ಕೆಲ್ಸ ಮಾಡ್ಬಿಟ್ಲು. ಅವಳು ಮಾಡಿದ್ನ ನೆನ್ಸ್ ಇನ್ ಮುಂದೆ ಅವಳ ಮುಖಾನೇ ನೋಡೋದು ಅನ್ಸ್ತಿದೆ. ಅವಳನ್ನ ನನ್ ಯಾವತ್ತೂ ಕ್ಷಮಿಸಲ್ಲ. ಛೆ, ಒಳ್ಳೆ ಫ್ರೆಂಡ್ ಅನ್ಕೊಂಡಿದ್ದೆ, ಆದ್ರೆ ಇಂಥ ಕೆಲ್ಸ ಮಾಡ್ಬಿಟ್ಲು. ಅವಳಿಂತ ಕೆಲ್ಸ ಮಾಡೋಕೆ ಅವಳು ನನ್ನ ಲವ್ ಮಾಡಿದ್ದೆ ಕಾರಣ ಅಂತ ದೊಡ್ಡಮ್ಮಗೆ ಅಣ್ಣಂಗೆ ಗೊತ್ತಾದ್ರೆ ಖಂಡಿತ ಎಲ್ರಿಗೂ ನನ್ನ ಮೇಲೆ ಬೇಜಾರಾಗುತ್ತೆ. ತಪ್ಪು ಮಾಡ್ಬಿಟ್ಟೆ ಪ್ರೇಮ, ತಪ್ಪು ಮಾಡ್ಬಿಟ್ಟೆ ನೀನು. ನಾನು ಓಡೋಗಿರ್ಲಿಲ್ಲ ಅಮ್ಮ, ನನ್ನ ಕಿಡ್ನಾಪ್ ಮಾಡಿದ್ರು. ಓ ಕಿಟ್ಟಿ, ಏನೋ ಇದು, ನಾವು ಸಿಕ್ಕಾಕೋತೀವೇನೋ? ಏನಮ್ಮ ಹೇಳ್ತಾ ಇದೀಯಾ? ಕಿಡ್ನಾಪ್ ಮಾಡಿದ್ರ? ಅಲ್ಲಮ್ಮ, ಇಷ್ಟು ಜನ ಇರ್ಬೇಕಾದ್ರೆ ಯಾರು ನಿನ್ನನ್ನು ಕಿಡ್ನಾಪ್ ಮಾಡಿದ್ರು ಹೇಳಮ್ಮ. ಅಪ್ಪ ಕೇಳ್ತಾ ಇದ್ದ ತಾನೆ, ಯಾರು ಅಂತ ಹೇಳೆ. ರೀಮಾ, ಹೆದರ್ಕೋಬೇಡ. ನಿನ್ನ ಕಿಡ್ನಾಪ್ ಮಾಡಿದ್ದು ಯಾರು ಅಂತ ಹೇಳು. ಧೈರ್ಯವಾಗಿ ಹೇಳು, ಯಾರು ನಿನ್ನ ಕಿಡ್ನಾಪ್ ಮಾಡಿದ್ದು? ನನ್ನ ಕಿಡ್ನಾಪ್ ಮಾಡಿದ್ದು ಬೇರೆ ಯಾರು ಅಲ್ಲ, ರಾಮ್. ಏನಮ್ಮ ಹೇಳ್ತಾ ಇದೀಯಾ? ರಾಮ್ ಕಿಡ್ನಾಪ್ ಮಾಡಿದ್ನ? ಅವನ್ ಯಾಕಮ್ಮ ಕಿಡ್ನಾಪ್ ಮಾಡ್ತಾನೆ? ಯಾಕಮ್ಮ ಅಳ್ತಾ ಇದೀಯಾ? ಅದ್ ಏನಾಯ್ತು ಅಂತ ಹೇಳು. ನೀನ್ ಈ ರೀತಿ ಹತ್ರ ನಮ್ಗೇನು ಅಂತ ವಿಷಯ ಗೊತ್ತಾಗುತ್ತೆ. ಅದೇನು ಅಂತ ಹೇಳೆ. ರಾಮ್ ನನ್ನ ಕಿಡ್ನಾಪ್ ಮಾಡಿ ಯಾರಿಗೂ ಗೊತ್ತಾಗದೆ ಇರೋ ಹಾಗೆ ಬೆಟ್ಟದ ದೇವಸ್ಥಾನದಲ್ಲಿ ತಾಳಿ ಕಟ್ಟ ಅಮ್ಮ.
ಏನೇ ಹೇಳ್ತಿದ್ಯಾ? ರಾಮ್ ನಿನ್ನ ಕಿಡ್ನಾಪ್ ಮಾಡ್ಕೊಂಡು ಹೋಗಿ ತಾಳಿ ಕಟ್ಟಿದ್ರ? ಅಯ್ಯೋ ದೇವ್ರೆ, ಏನಮ್ಮ ಮಾತಾಡ್ತಿದ್ಯಾ ನೀನು? ರಾಮ್, ಪ್ರೇಮ ಹೇಳ್ತಿರೋದ್ ನಿಜನಾ? ಮಾತಾಡು ರಾಮ್, ಪ್ರೇಮ ಹೇಳ್ತಿರೋದ್ ನಿಜನಾ? ದೊಡಮ್ಮ ಇಲ್ಲ ದೊಡಮ್ಮ, ಇವಳು ಸುಳ್ಳು ಹೇಳ್ತಿದ್ದಾಳೆ. ಇವಳನ್ನ ಕಿಡ್ನಾಪ್ ಮಾಡಿಲ್ಲ, ಅವಳು ತಾಳಿನೂ ಕಟ್ಟಿಲ್ಲ. ಇಲ್ಲ ಕಣಮ್ಮ, ಈ ಹುಡುಗಿ ಸುಳ್ಳು ಹೇಳ್ತಿಲ್ಲ, ಈ ಡಾಕ್ಟ್ರೆ ಸುಳ್ಳು ಹೇಳ್ತಿರೋದು. ಈ ಮನುಷ್ಯ ಆ ಹುಡುಗಿನ ಕೈ ಕಾಲು ಕಟ್ಟಿ ಕಿಡ್ನಾಪ್ ಮಾಡಿ ತಾಳಿ ಕಟ್ಟಿ ಎಲ್ಲಿಗೋ ಕರ್ಕೊಂಡು ಹೋಗ್ತಿದ್ದ. ಚೆಕ್ ಪೋಸ್ಟ್ ಅಲ್ಲಿ ನಮ್ ಕೈಗೆ ಸಿಗಾಕೊಂಡ. ಏನ್ ಸರ್ ಹೇಳ್ತಾ ಇದ್ದೀರಾ? ನೀವ್ ಹೇಳೋದೊಂದು ನಂಬೋ ತರ ಇಲ್ವಲ್ಲ. ಏನ್ ರಾಮ್, ಏನ್ ಹೇಳ್ತಿದ್ದಾರೆ ಇವರು? ಅಪ್ಪ ನನ್ಗೇನು ಗೊತ್ತಿಲ್ಲ ಅಪ್ಪ. ನಾನು ಎಮರ್ಜೆನ್ಸಿ ಅಂತ ಹಾಸ್ಪಿಟಲ್ ಹೊಟ್ಟಿದ್ದೆ. ದಾರಿಲಿ ಇವ್ರು ನನ್ನ ಕಾರ್ ಚೆಕ್ ಮಾಡಿದ್ರು. ಆಗ ಕಾರ್ ಡಿಕ್ಕಿಲಿ ಈ ಪ್ರೇಮ ಇದ್ಲು. ಇವಳೆಗ್ ನನ್ ಕಾರಲ್ಲಿ ಬಂದ್ಲು ಅಂತ ನನಗೆ ಗೊತ್ತಿಲ್ಲ ಅಪ್ಪ. ಇಲ್ಲ ಮಾವ, ಡಾಕ್ಟ್ರೆ ನನ್ನ ಕಿಡ್ನಾಪ್ ಮಾಡಿದ್ದು. ಪ್ರೇಮ, ಯಾಕೆ ಪದೇ ಪದೇ ಸುಳ್ಳು ಹೇಳ್ತಿದ್ಯಾ ಪ್ರೇಮ? ನೀವು ಮೊದಲು ಸುಳ್ಳು ಹೇಳೋದ್ ನಿಲ್ಸ್ರಿ. ಇಂಥ ಕೇಸ್ಗಳನ್ನ 1000 ನೋಡಿದೀನಿ ನಾನು. ನಿಮ್ ಕಾರ್ ಡಿಕ್ಕಿಲಿ ಒಂದು ಹುಡುಗಿ ನಿಮ್ಗೆ ಗೊತ್ತಿಲ್ಲದೆ ಹೇಗ್ರಿ ಬರ್ತಾಳೆ? ಅದು ಪ್ರಜ್ಞೆ ತಪ್ಪಿರೋ ಸ್ಥಿತಿಲಿ. ನೀವ್ ಹೇಳಿದ ಕತೆಗಳನ್ನೆಲ್ಲ ನಂಬೋದಿಕ್ಕೆ ನಾವೇನು ಹುಚ್ಚರಲ್ಲ. ಸರ್, ನೀವ್ ಕರೆಕ್ಟ್ ವಿಚಾರಣೆ ಮಾಡದೆ ಏನೇನು ಊಹಿಸ್ಕೋಬೇಡಿ. ನಮ್ ಪ್ರೇಮನ್ ಕಿಡ್ನಾಪ್ ಮಾಡಿಲ್ಲ. ನಾವು ರೆಡ್ ಹ್ಯಾಂಡ್ ಆಗಿ ಹಿಡಿದ ಮೇಲೂ ಇಷ್ಟೊಂದು ಸುಳ್ಳು ಹೇಳ್ತಿದ್ದೀರಾ. ಒಂದ್ ವೇಳೆ ನಾವ್ ಇಲ್ದೇ ಇದ್ದಿದ್ರೆ ಇನ್ನೇ ಸುಳ್ಳು ಹೇಳ್ತಿದ್ರಿ. ಕಾರ್ ಚೆಕ್ ಮಾಡ್ತೀವಿ ಅಂತ ಅಂದಾಗ ನೀವು ಆಡಿದ್ ನೋಡೇ ನನಗೆ ಡೌಟ್ ಬಂತು. ನಿಮ್ಮಂತ ಎಷ್ಟು ಜನ ನೋಡಿದೀನಿ ನಾನು. ಏಯ್ ಪ್ರೇಮ, ಯಾಕೆ ಸುಳ್ಳು ಹೇಳ್ತಾ ಇದ್ಯಾ? ನನ್ ಮಗ ನಿನ್ನ ಕಿಡ್ನಾಪ್ ಮಾಡಿ ಯಾವ್ದೋ ದೇವಸ್ಥಾನದಲ್ಲಿ ತಾಳಿ ಕಟ್ಟದ? ಇದನ್ನ ನಾವೆಲ್ಲರೂ ನಂಬೇಕಾ? ಸರ್, ಈ ಹುಡುಗಿ ಏನೇನೋ ಹೇಳ್ತಾಳೆ ಅಂತ ಇವಳು ಮಾತನ್ನ ನಂಬೇಡಿ. ನನ್ ಮಗ ದೊಡ್ಡ ಡಾಕ್ಟರ್ ಸರ್, ಇಡೀ ಊರ್ಗೆ ಬೇಕಾದವನು. ಅವ್ನ್ ಕಾರಲ್ಲಿ ಈ ಹುಡುಗಿ ಸಿಕ್ಕದ್ಲು ಒಂದ್ ಮಾತ್ರಕ್ಕೆ ಇವನೇ ಕಿಡ್ನಾಪ್ ಮಾಡಿದಾನೆ ಅಂತ ಹೇಗೆ ಹೇಳ್ತೀರಾ? ಬೇರೆ ಯಾರೋ ಕಿಡ್ನಾಪ್ ಮಾಡಿ ಅವ್ನ್ ಕಾರಲ್ಲಿ ಕೂಡ ಹಾಕಿರ್ಬೋದಲ್ವಾ? ವಿಚಾರಿಸಿ ಸರ್. ಬೇರೆ ಯಾರೋ ಹೇಗಮ್ಮ ಒಂದು ಹುಡುಗಿನ ಇವ್ರ ಕಾರ್ ಡಿಕ್ಕಿಲ್ ಕೂಡಾಕಕ್ ಸಾಧ್ಯ? ನಿಮ್ ಮಗ ಏನ್ ಕಾರ್ ಕೀನ ಊರವ್ರಿಗೆಲ್ಲ ಕೊಟ್ಟು ಓಡಾಡ್ತಾನ? ಹೇಳಿ. ರಾಮ್, ಏನಪ್ಪ ಇದೆಲ್ಲ? ನನ್ಗೊಂದು ಅರ್ಥನೇ ಆಗ್ತಿಲ್ಲ. ದೊಡಮ್ಮ, ಪ್ರೇಮ ಸುಳ್ಳು ಹೇಳ್ತಿದ್ದಾಳೆ ದೊಡಮ್ಮ. ದಯವಿಟ್ಟು ಅವಳ ಮಾತನ್ನ ನಂಬೇಡಿ. ನೀನೇ ಸುಳ್ಳು ಹೇಳ್ತಿರೋದು ರಾಮ್. ಅತ್ತೆ, ರಾಮ್ ನನ್ನ ಕಿಡ್ನಾಪ್ ಮಾಡಿ ಬೆಟ್ಟ ದೇವಸ್ಥಾನ ಕರ್ಕೊಂಡು ಹೋಗಿ ತಾಳಿ ಕಟ್ಟ. ಆದ್ರೆ ಇವಾಗ ಯಾವ್ದು ಸುಳ್ಳು ಹೇಳ್ತಿದಾರಂತ ನಂಗೆ ಗೊತ್ತಿಲ್ಲ.